ನಾನು ಹೇಳ್ತಾ ಇದ್ದೆ ತಪಸ್ಸು ಮಾಡಿ ಪುತ್ರರನ್ನು ಪಡೆಯಬೇಕು ಅಂತ. ಶ್ರೀಕೃಷ್ಣನಿಗೆ ಅಂಥ ಒಬ್ಬ ಮಗ ಬೇಕಾಯಿತು. ಆಗ ಆತ ಕುಳಿತು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದ್ದು ಈಶ್ವರನನ್ನು. ದಯವಿಟ್ಟು ದಾಖಲು ಮಾಡಿಕೊಳ್ಳಿ, ಇದು ಮಹಾಭಾರತದಲ್ಲಿ ಬರತಕ್ಕಂಥ ವಿವರಣೆ. ಆಗಲೇ ಶಿವಸಹಸ್ರನಾಮವನ್ನು ದಂಡಿಯಿಂದ ಅವರು ಕಲಿತಿದ್ದು. ಕೃಷ್ಣನೇ ಹೇಳ್ಕೊಳ್ತಾನೆ, ನನಗೆ ಪುತ್ರೋತ್ಸವವಾಗಬೇಕಾಗಿದ್ದರೆ ನಾನು ಈಶ್ವರನನ್ನು ಕುರಿತು ತಪಸ್ಸು ಮಾಡಿದ್ದೇನೆ ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಅವರವ್ರು ಭಾಳ ಚೆನ್ನಾಗಿರ್ತಾರೆ ರೀ, ಕಿತ್ತಾಡೋರೆಲ್ಲ ನಾವೇ ವೀರಶೈವರಾಗ್ತೀವಿ, ವೀರವೈಷ್ಣವರಾಗ್ಬಿಡ್ತೀವಿ, ನಮ್ಮ ವಿಷ್ಣುವೇ ದೊಡ್ಡವನು ಅಂತೀವಿ, ನಮ್ಮ ಈಶ್ವರನೇ ದೊಡ್ಡವನು ಅಂತೀವಿ. ಪುಣ್ಯಕ್ಕೆ ನಾವು ಇಬ್ಬರು ಸಮಾನರು ಅಂತೀವಿ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಅಂತ. ಹೀಗಾಗಿ ನಾನೇನು ಉಪನ್ಯಾಸ ಶುರು ಮಾಡಿಲ್ಲ, ಇಷ್ಟೆಲ್ಲ ಪೀಠಿಕೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಏನು 3/4 ಗಂಟೆ ಹಾಕೋಬೋದೇನಪ್ಪ? ಇನ್ನು 45 ನಿಮಿಷನ ದಯವಿಟ್ಟು ನೀವು ಅಲ್ಲ, ಇನ್ನೂ 45 ನಿಮಿಷ ಇದೆ. ನಂಗೆ 45 ನಿಮಿಷ ಇದೆ, ಒಂದು ಗಡಿಯಾರ ಕೊಡಿ, ನಾನು ಕಟ್ಟಿ. ನನಗೆ 45 ನಿಮಿಷಕ್ಕೆ ಇದು ನೆನಪಿಸಿ, ಅಲ್ಲಿಗೆ ನಿಲ್ಲಿಸ್ತೀನಿ ನಾನು. ಆರಂಭ ಮಾಡೋಣ. ಶ್ರೀರಾಮ ದರ್ಶನ. ಶ್ರೀರಾಮರ ದರ್ಶನವನ್ನು ಆಮೂಲಾಗ್ರವಾಗಿ ಮಾಡಿಸಬೇಕಿದ್ದರೆ ಸನ್ಮಾನ್ಯ ಸೂರ್ಯನಾರಾಯಣ ಶರ್ಮರೇ, ನೀವು ನನಗೆ ಕನಿಷ್ಠ ಒಂದು ಮಂಡಲ ಕಾಲ ಕೊಡಬೇಕು. ಅಂದರೆ ಅರ್ಥ ಕನಿಷ್ಠ ಒಂದು 48 ದಿವಸಗಳು ನಾನು ಮಾತಾಡಬೇಕು. ಆಗ ರಾಮಾಯಣ ದರ್ಶನವನ್ನು ಶ್ರೀರಾಮ ದರ್ಶನವನ್ನು ಯಥಾವತ್ತಾಗಿ ನಾನು ನಿಮಗೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು 48 ದಿವಸಗಳು ಅಂದರೆ ಅವರು 45 ನಿಮಿಷ ಕೊಟ್ಟಿದ್ದಾರೆ. ಹೀಗಾಗಿ 45 ನಿಮಿಷಗಳಲ್ಲಿ ನಾನು ಎಷ್ಟು ಮಾಡಿಸಬಹುದು ನಿಮಗೆ ಅನ್ನುವುದನ್ನು ಪ್ರಯತ್ನ ಪಡೋಣ. ಸಾಕಷ್ಟು ವಿಷಯಗಳಿದೆ ಶ್ರೀರಾಮರ ಬಗ್ಗೆ ಮಾತಾಡಬೇಕಾಯಿತು. ಅಸಲು ರಾಮ 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 ಅಂತೆಲ್ಲ ಹೇಳ್ತಾ ಇದ್ದೀವಿ ನಾವು. ಅದೇನದು ರಾಮ ಅಂದರೆ? ರಾಮ ಅಂದರೆ ಅರ್ಥ ಏನ್ರಿ ಅನ್ನುವುದನ್ನು ಪ್ರಾರಂಭದಲ್ಲಿ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ರಾಮ ನೀವೆಲ್ಲ ಕೇಳಿದ್ದೀರಿ. ನಾವು ಚಿಕ್ಕವರಾಗಿದ್ದಾಗ ಇದು ಭಜನೆ ಮಾಡ್ತಾ ಇದ್ವಿ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಹೌದೇನಮ್ಮ? ನಿಮ್ಮ ಕಾಲದಲ್ಲಿ ಮಾಡ್ತಾಯಿದ್ವಿ, ನಮ್ಮ ಕಾಲದಲ್ಲಿ ಮಾಡ್ತೀವಿ. ಈಗೇನು ಮಾಡೋದಿಲ್ಲ ಅದನ್ನು. ಈಗಲೂ ಮಾಡ್ತೀರಾ? ಈಗಲೂ ಮಾಡ್ತಾರೆ. ಉಕ್ತಲೇಖನವನ್ನು ಬರೆಯೋದ್ರೊಳಗೆ ಅದನ್ನು ಬರೀತಾ ಇದ್ರು. ಶ್ರೀರಾಮ ಅಂದರೆ ಅರ್ಥ ಏನು ಅಂದರೆ ಅದು ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ. ಬ್ರಹ್ಮನ್ ಅಂದರೆ ಅರ್ಥ ಏನು? ಸಂಸ್ಕೃತದಲ್ಲಿ ಬಹಳ ಸುಲಭವಾಗಿ ಬಹಳ ಸರಳವಾಗಿ ಬ್ರಹ್ಮನ್ ಅಂದರೆ ಬಹಳ ದೊಡ್ಡದು ಅಂತ. ಬಹಳ ದೊಡ್ಡದು, ಅತ್ಯಂತ ದೊಡ್ಡದು, ನಿಮ್ಮ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ಸುಮ್ಮನೆ ನಿಮ್ಮ ಹೋಲಿಕೆಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಕ್ಕೆ. ಬೆಂಗಳೂರು ನಮಗೆ ಗೊತ್ತಾ ಚೆನ್ನಾಗಿ? ಗೊತ್ತೇನ್ರಿ? ಎಲ್ಲಿ ಗೊತ್ತು? ನಿಮ್ಮ ಹಿಂದಿನ ಮನೆ ಇರೋ 6ನೇ ಮನೆ ಯಜಮಾನ್ರ ಹೆಸರೇನಮ್ಮ? ಗೊತ್ತಿಲ್ಲ ನಮಗೆ. ಯಜಮಾಂತಿ ಹೆಸರು ಗೊತ್ತಾ? ಬೆಂಗಳೂರೇ ನಮಗೆ ಗೊತ್ತಿಲ್ಲ. ಇನ್ನು ಬೆಂಗಳೂರು ಇರ್ತಕ್ಕಂಥ ಕರ್ನಾಟಕ ಗೊತ್ತಾ? ಗೊತ್ತೇನ್ರಿ? ಕರ್ನಾಟಕ ಇರತಕ್ಕಂಥ ಭಾರತ ಗೊತ್ತಾ? ಆ ಭಾರತ ಬಿಟ್ಬಿಡಿ, ಏಷ್ಯಾ ಖಂಡ ಗೊತ್ತಾ? ಭೂಮಿಯ ಮೇಲೆ ಇರತಕ್ಕಂಥ ಈ ಎಲ್ಲ ನಗರಗಳೂ ಸೇರಿಸಿ ಆ ಭೂಮಿ ಗೊತ್ತಾ? ಈ ಭೂಮಿ ಯಾವುದ್ರಿ ಜುಜುಬಿ? ವೈಜ್ಞಾನಿಕವಾಗಿ ಶನೈಶ್ಚರ ಗ್ರಹ ಕೇಳಿದ್ದೀರಲ್ಲ ನೀವು, ಇನ್ನೇನು ನೋಡೋಕ್ಕಾಗಲ್ಲ ನಮಗೆ. ಶನೈಶ್ಚರ ಗ್ರಹವನ್ನು ಕೇಳಿದ್ದೀರಿ. ಆ ಶನೈಶ್ಚರ ಗ್ರಹ ಎಷ್ಟು ದೊಡ್ಡದಪ್ಪ ಅಂದರೆ ಈ ಭೂಮಿ ಇದೆಯಲ್ಲ, ನಾವಿರೋ ಭೂಮಿ, ಅದನ್ನು ಚಪ್ಪಟ್ಟೆ ತಟ್ಟಿಬಿಟ್ರೆ ಹೀಗಿರೋದು ಹೀಗಾಗತ್ತೆ ಎನ್ನಿ. ಭೂಮಿ ಈಗಿರೋ ಭೂಮಿ. ನಾವು ಎಷ್ಟು ಪುಟಾಣಿ ನಮಗೆ ಗೊತ್ತಿದೆ. ಈಗ ಈ ಭೂಮಿ ಎಷ್ಟು ದೊಡ್ಡದು ಅಂತ ಗೊತ್ತಿದೆ. ಆ ಭೂಮಿನ ಚಪ್ಪಟ್ಟೆ ತಟ್ಟಿದರೆ ಅಂಥ ಭೂಮಿಯನ್ನು ಶನೈಶ್ಚರ ಗ್ರಹದ ಮೇಲೆ 2000 ಇಡ್ಬೋದು. ಅಂದರೆ ಶನೈಶ್ಚರ ಗ್ರಹ ಎಷ್ಟು? ಅದರಪ್ಪ ಸೂರ್ಯ, ಅವನಿಂದೆಷ್ಟು? ಆ ಸೂರ್ಯ ಜುಜುಬಿ. ಈ ಆಕಾಶದಲ್ಲಿ ಸೂರ್ಯನಂಥ ಲಕ್ಷಾಂತರ ನಕ್ಷತ್ರಗಳಿವೆ. ಸೂರ್ಯನೊಂದು ನಕ್ಷತ್ರ. ಅಂದರೆ ಇದು ಎಷ್ಟು ದೊಡ್ಡದದು?
ಅದಕ್ಕೆ ಅದನ್ನು ಬ್ರಹ್ಮಾಂಡ ಅಂತ ಕರೆದು. ಬ್ರಹ್ಮನ್ ಅಂದರೆ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡಿ ಪೋಷಣೆ ಮಾಡ್ತಾ ಇರತಕ್ಕಂಥ ಒಂದು ಅದೃಶ್ಯ ಶಕ್ತಿ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಮೂಲ ಶಕ್ತಿ ಯಾವುದು? ಬ್ರಹ್ಮನ್. ಶ್ರೀರಾಮ ಯಾರು? ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಶ್ರೀರಾಮ ಅಂದರೆ ಆ ಶುದ್ಧ ಬ್ರಹ್ಮ ಅಂತ, ಆ ಬ್ರಹ್ಮಾಂಡದ ಬ್ರಹ್ಮ ಅಂತ. ಆ ಬ್ರಹ್ಮನ ಮೂಲ ಶಕ್ತಿ ಎಲ್ಲಿದೆ? ನಿಮ್ಮಲ್ಲಿದೆ ರೀ. ಆ ವಿಷ್ಣು ಅಂದರೆ ಅರ್ಥ ಗೊತ್ತಾ ನಿಮಗೆ? ವಿಶತಿ ಇತಿ ವಿಷ್ಣು ಅಂತ. ಯಾವ ಶಕ್ತಿ, ಐತರೇಯ ಉಪನಿಷತ್ತಿನಲ್ಲಿ ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಬರುತ್ತೆ ಚಿಂತನೆ. ನಾವೆಲ್ಲ ಹುಟ್ಟುತ್ತೀವಲ್ಲ, ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಇದ್ದಾಗ ಒಂದೇ ಒಂದು ಜೀವಕೋಶವಾಗಿರ್ತೀವಿ. ಕೋಶ ಕೇಂದ್ರ, ಮೊಟ್ಟ ಮೊದಲನೇ ಜೀವಕೋಶ. ತಂದೆ ತಾಯಿಯ ಮಿಲನದಿಂದಾಗಿ ಸೃಷ್ಟಿಯಾಗತಕ್ಕಂಥ ವೈದ್ಯರು ಬೇರೆ ಇದ್ದಾರೆ, ನಾನು ಇದು ಮಾತಾಡ್ತಾ ಇದ್ದೀನಿ, ಮಾತಾಡ್ಕೊಡ್ದು ಅವ್ರ ಮುಂದೆ. ಆ ಮೊಟ್ಟ ಮೊದಲನೆಯ ಜೀವಕೋಶದ ಕೋಶ ಕೇಂದ್ರ ಇರುತ್ತಲ್ಲ, ಆ ಕೋಶ ಕೇಂದ್ರದಲ್ಲಿ ಮೇಲಿನಿಂದ ಒಂದು ಶಕ್ತಿ ಬಂದು ಸೇರಿಕೊಳ್ಳುತ್ತೆ. ಆ ಮೇಲಿನಿಂದ ಬಂದ ಶಕ್ತಿಯನ್ನೇ ಐತರೇಯೋಪನಿಷತ್ತು ಪ್ರಜ್ಞಾನಂ ಬ್ರಹ್ಮ ಅಂತ ಕರೆಯುತ್ತೆ. ಕೇಂದ್ರದಲ್ಲಿ ಇರುವ ಶಕ್ತಿ ಬ್ರಹ್ಮನ್. ಆ ಕೋಶ ಇದೆಯಲ್ಲ, ಅದು ನಮ್ಮ ದೇಹ. ಹೀಗಾಗಿ ಕೋಶ ಕೇಂದ್ರದ ವಿಸ್ತೃತ ರೂಪವೇ ಒಬ್ಬ ಮನುಷ್ಯ, ಒಂದು ಪ್ರಾಣಿ. ಆ ಕೋಶ ಕೇಂದ್ರದ ಒಳಗೆ ಇರತಕ್ಕಂಥ ಶಕ್ತಿಯೇ ಬ್ರಹ್ಮನ್. ಇಲ್ಲಿ ಬ್ರಹ್ಮರಂಧ್ರ ಅಂತ ಇದೆ. ಆ ಬ್ರಹ್ಮರಂಧ್ರದ ಮೂಲಕ ಆ ಶಕ್ತಿ ಬರೋದರಿಂದ ಬ್ರಹ್ಮರಂಧ್ರ ಅಂತ ಕರೀತಾರೆ. ಬ್ರಹ್ಮನಿಗೆ ಎಲ್ಲಿದೆ? ಯಾಕ್ರಿ ಸುಮ್ಮನೆ ಇದ್ದೀರಿ? ನಿಮ್ಮಲ್ಲಿದ್ದೀರಿ. ಇಷ್ಟೊತ್ತು ಹೇಳ್ತಾ ಇರೋದು ಅದೇ. ಬ್ರಹ್ಮರಂಧ್ರದ ಮೂಲಕ ನಮ್ಮೆಲ್ಲರ ಒಳಗೂ ಬಂದು ಸೇರುತ್ತದೆ ಆ ಬ್ರಹ್ಮನ್ ಅನ್ನುವುದು. ಅದಕ್ಕೆ ಅದನ್ನು ಪ್ರಜ್ಞಾನಂ ಬ್ರಹ್ಮ ಅಂತ. ಅರ್ಥ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಏನೋ ರಾಮಾಯಣ ಹೇಳೋದ್ಬಿಟ್ಟು ಇದೇನೋ ಹೇಳ್ತಿದ್ದೆ, ರಾಮರದ ಹೇಳ್ತಾ ಇರೋದು ನಾನು. ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥ ಉಪನಿಷತ್ ವಾಣಿಯಂತೆ ನಮ್ಮೆಲ್ಲರ ಒಳಗೂ ಇರತಕ್ಕಂಥ ಶಕ್ತಿ ಅದು ಬ್ರಹ್ಮನ್. ಅದೇ ನಮ್ಮ ಪ್ರಾಣಶಕ್ತಿ, ಅದೇ ನಮ್ಮ ಆತ್ಮಶಕ್ತಿ. ಯಾವಾಗ ಆ ಆತ್ಮ ನಮ್ಮಿಂದ ಹೋಗುತ್ತೋ ಆವಾಗ ನಾವು ಹೆಣ ಆಗಿಬಿಡ್ತೀವಿ, ನಲ್ಲಿ ಪ್ರಾಣ ಇರಲ್ಲ. ಆ ಶಕ್ತಿ ಉಂಟಲ್ಲ ಆ ಬ್ರಹ್ಮನ್, ಅದು ಯಾವುದದು? ಶ್ರೀರಾಮ. ಅದನ್ನೇ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ನಮ್ಮೆಲ್ಲರ ಒಳಗೂ ಇರತಕ್ಕಂತಹ ಶಕ್ತಿ ಯಾವ ಆತ್ಮಶಕ್ತಿಯೋ ಬ್ರಹ್ಮಶಕ್ತಿಯೋ ಪ್ರಾಣಶಕ್ತಿಯೋ ಜೀವ ಅಂತ ನಾವು ಕರೀತಾ ಇದ್ದೀವಿಯೋ ಅದು ಬ್ರಹ್ಮನ್. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂದರೆ ಆ ಬ್ರಹ್ಮವೇ ಆ ಶ್ರೀರಾಮ. ಆ ಶ್ರೀರಾಮ ಎಲ್ಲಿದ್ದಾನೆ? ಸ್ವಲ್ಪ ಜೋರಾಗಿ ಹೇಳ್ರಿ. ಅಂದರೆ ಶ್ರೀರಾಮರ ಎಲ್ಲಿದ್ದಾನಪ್ಪ? ಆ ಹುಡುಗನೂ ಹೇಳ್ಬಿಡ್ತಾನಲ್ರಿ. ನಿನ್ನ ಹೆಸರೇನಯ್ಯ? ನಿನ್ನ ಹೆಸರೇನಯ್ಯ? ಹಾಂ, ಗೊತ್ತಾಯ್ತು. ಶ್ರೀಯಾಂಜ್. ವಿಶೇಷ ಹೆಸರನ್ನೇ ಇಡ್ತೀರಿ ಮಗ ಮಗಳಿಗೆಲ್ಲ. ನೀವು ಶ್ರೀರಾಮರು ಈಗ ಎಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರೆ. ಆ ಶ್ರೀರಾಮರ ಮೂಲ ಹೆಸರು ಏನು? ಬ್ರಹ್ಮನ್. ಇದನ್ನು ದಯವಿಟ್ಟು ಎರಡೂ ಕಿವಿಗಳನ್ನು ತೆಗೆದು ಕೇಳಿಸಿಕೊಳ್ಳಿ. ಇದನ್ನು, ಈ ಶ್ರೀರಾಮರನ್ನು, ಈ ಬ್ರಹ್ಮನ್ ಅನ್ನುವುದನ್ನೇ ಎಲ್ಲರಲ್ಲಿಯೂ ಇರತಕ್ಕಂಥ ಸಮಾನವಾದ ರಾಮ ಪ್ರತಿಭೆಯನ್ನು, ಎಲ್ಲರಲ್ಲಿಯೂ ಸಮಾನವಾಗಿ ಇರತಕ್ಕಂಥ ಬ್ರಹ್ಮನ್ನನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು. ದಯವಿಟ್ಟು ಕೇಳಿಸ್ಕೊಳ್ಳಿ. ಅಹಂ ಬ್ರಹ್ಮ ಅಸ್ಮಿ. ಅಹಂ ನಾನು, ಬ್ರಹ್ಮ ಬ್ರಹ್ಮನ್ ಅಸ್ಮಿ ಆಗಿದ್ದೇನೆ, ನಾನು ಬ್ರಹ್ಮವಾಗಿದ್ದೇನೆ. ಹೇಳಿ ಒಂದ್ಸಲ. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಅಹಂ ರಾಮಾಸ್ಮಿ. ನೀವು ರಾಮರಾಗಿದ್ದೀರಿ, ನೀವು ಬ್ರಹ್ಮವಾಗಿದ್ದೀರಿ. ನೀವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದರಿಂದ ನೀವು ಎಲ್ಲರೂ ಬ್ರಹ್ಮರಾಗಿದ್ದೀರಿ, ಎಲ್ಲರೂ ಸಮಾನರಾಗಿದ್ದೀರಿ. ನಿಮ್ಮಲ್ಲಿ ವ್ಯತ್ಯಾಸವೇ ಇಲ್ಲ. ನೀವು ಎಲ್ಲರೂ ಸಮಾನರು. ಅದೇ ಅದ್ವೈತ ಸಿದ್ಧಿ. ಹೀಗಾಗಿ ಶ್ರೀರಾಮರು ಅಂದರೆ ಅದ್ವೈತ ಸಿದ್ಧಿ. ಶ್ರೀರಾಮರು ಹಾಗಿದ್ದಿದ್ದರಿಂದಲೇ ಗುಹಾ ಅನ್ನತಕ್ಕಂಥ ಒಬ್ಬ ಬೇಡನೂ ಸಮಾನ ಅವರಿಗೆ,
ಹನುಮಂತ ಅನ್ನತಕ್ಕಂಥ ಒಬ್ಬ ಕವಿಯೂ ಸಮಾನ, ಜಾಂಬವಂತ ಅನ್ನತಕ್ಕಂಥ ಕರಡಿಯೂ ಸಮಾನ, ತನ್ನ ಮುಂದೆ ವಾರಾಶಿಯಾಗಿ ಹೆಬ್ಬಿರತಕ್ಕಂಥ ಸಮುದ್ರವೂ ಸಮಾನ, ಕೊನೆಗೆ ರಾವಣನೂ ಸಮಾನ. ಅಂತಹ ವಿಶಾಲ ಮನಸ್ಸನ್ನು ಹೊಂದಿದ್ದಂಥ ಮಹಾ ಮೇಧಾವಿ, ತಪಸ್ವಿ ಶ್ರೀರಾಮರು.